ಗೃಹಲಕ್ಷ್ಮಿ ಕಂತು ಜಮೆ ಜಮೆ ಜಮೆ. ಸ್ನೇಹಿತರೆ, ಈಗ ಗೃಹಲಕ್ಷ್ಮಿ ಮಹಿಳೆಯರಿಗೊಂದು ಗುಡ್ ನ್ಯೂಸ್, ಭಾರಿ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಯಾಕಂತಂದರೆ ತುಂಬ ಜನ ಕಮೆಂಟ್ ಮಾಡಿ ಕೇಳಿದ್ರಿ, ಗೃಹಲಕ್ಷ್ಮಿ ಪೆಂಡಿಂಗ್ ಹಣ. ಅದರ ಜೊತೆಗೂ ಕೂಡ ಇಲ್ಲಿ ಪೆಂಡಿಂಗ್ ಹಣದ ಜೊತೆಗೂ ಕೂಡ ಇಲ್ಲಿ ನಮ್ಗೆ ಹಣ ಬಂದಿಲ್ಲ. ಪೆಂಡಿಂಗ್ ಹಣದ ಜೊತೆಗೂ ಕೂಡ ತುಂಬ ಜನ ಕಮೆಂಟ್ ಮಾಡಿದರು, ಸರ್ ನಮ್ಗೆ ಹಣ ಬಂದಿಲ್ಲ, ನಮಗೆ ಪೆಂಡಿಂಗ್ ಹಣ ಬಿಡಿ, ಅದ್ರ ಕತೆ ಬಿಟ್ಟುಬಿಡಿ, ನಮ್ಗೆ ಈಗ ಹಾಕುವಂಥ ಹಣನೂ ಕೂಡ ನಮ್ಗೆ ಬರ್ತಾ ಇಲ್ಲ. ಅಥವಾ ತುಂಬ ಜನ ಇನ್ನೊಂದಿಷ್ಟು ಜನ ಕಮೆಂಟ್ ಮಾಡಿದರು, ನಮ್ಮ ಪೆಂಡಿಂಗ್ ಹಣ ಬೇಡ ಸರ್, ನಮಗೆ ಈಗ ಹಾಕುವ ಹಣನೂ ಬೇಡ ಸರ್, ನಮ್ಮ ಪೆಂಡಿಂಗ್ ಹಣ ಆದರೂ ಕೊಡಿ ಸರ್ ಅಂತ ಹೇಳಿದರು. ಅಂದರೆ ಒಬ್ಬೊಬ್ಬರ ಒಂದು ಮೈಂಡ್ಸೆಟ್. ನಾನು ಅದೇ ಹೇಳುವಂಥದ್ದು, ಯಾರಿಗೆ ಹಣ ಬಂದಿಲ್ಲ ಅಂಥವರು ಅಯ್ಯೋ ನಂಗೆ ಹಣ ಬಂದಿಲ್ಲ, ನಮ್ಗೆ ಹಣ ಬರ್ತಾ ಇಲ್ಲ, ನಂಗೆ ಹಣನೇ ಬಂದಿಲ್ಲ ಅನ್ನುವಂಥ ಟೆನ್ಷನ್ ತಗೊಳ್ಳುವಂಥದ್ದು ಬೇಡ. ನಾನು ಹೇಳುವಂಥದ್ದು ಥಿಂಕ್ ಮಾಡಿ, ಯಾರಿಗೆ ಹಣ ಬಂದಿಲ್ಲ ಏನು ಕತೆ ಅದ್ರ ಬಗ್ಗೆ ಬಿಟ್ಬಿಡಿ. ನಾನು ಹೇಳುವಂಥದ್ದು ಯಾಕೆ ಬಂದಿಲ್ಲ ಅನ್ನುವಂಥದ್ರ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ. ಈಗ ಯಾಕಂದರೆ ಬಿಟ್ಬಿಡಿ ಅಂತಂದ್ರೆ ಹಾಗಲ್ಲ, ನಾನು ನಿಮಗೆ ಹೇಳ್ತೀನಿ ಯಾವ ರೀತಿ ನೀವು ಹಣ ಪಡ್ಕೊಳ್ಬೇಕು, ಏನು ಕತೆ ಅನ್ನುವಂಥದ್ದನ್ನು ಬನ್ನಿ ಶುರು ಮಾಡಿ. ಸ್ನೇಹಿತರೆ, ಅಟ್ಲೀಸ್ಟ್ ನಾನು ಹೇಳುವಂಥದ್ದು ಒಂದು 4-5 ನೀವು ಇದನ್ನು ಫಾಲೋ ಮಾಡಿ, 4-5 ಫಾರ್ಮುಲಾ ಆದರೂ ನಿಮಗೆ ಅರ್ಥ ಆಗುತ್ತೆ, ಯಾಕೆ ಹಣ ಬರ್ತಾ ಇಲ್ಲ, ಏನು ಕತೆ ಪ್ರತಿಯೊಂದು ಕೂಡ ನಿಮ್ಗೆ ಅರ್ಥ ಆಗುತ್ತೆ. ಹಾಗಾಗಿ ಕೊನೆವರೆಗೂ ವಿಡಿಯೋವನ್ನು ನೋಡಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಸ್ನೇಹಿತರೆ, ಇವತ್ತೊಂದು ವಿಡಿಯೋದ ಮೂಲಕ. ಸ್ನೇಹಿತರೆ, ಹಣ ಬಂದಿಲ್ಲ, ಹಣ ಜಮೆ ಆಗ್ತಾ ಇಲ್ಲ, ನಮ್ಗೆ ಹಣ ಬರ್ತಾ ಇಲ್ಲ ಅನ್ನುವಂಥದ್ದು ಒಂದಿಷ್ಟು ಜನರ ಕ್ವೆಶ್ಚನ್ ಮೇಲೆ ಕ್ವೆಶ್ಚನ್. ಅಂದರೆ ನಮ್ಗೆ ಹಣ ಬರ್ತಾ ಇಲ್ಲ ಅನ್ನುವಂಥದ್ದು ತುಂಬ ಜನರ ಕ್ವೆಶ್ಚನ್ ಮೇಲೆ ಕ್ವೆಶ್ಚನ್. ಯಾಕೆ ಹಣ ಜಮೆ ಆಗ್ತಾ ಇಲ್ಲ ಅನ್ನುವಂಥದ್ದು ಯಾರೂ ಕೂಡ ಯೋಚನೆ ಮಾಡ್ತಾ ಇಲ್ಲ. ನಾನು ಅದೇ ಹೇಳುವಂಥದ್ದು, ನಮ್ಗೆ ಹಣ ಬರ್ತಾ ಇಲ್ಲ ಸರ್, ನಮ್ಗೆ ಹಣ ಜಮೆ ಆಗ್ತಾ ಇಲ್ಲ ಸರ್, ನಮ್ಗೆ ಹಣ ಜಮೆ ಆಗಲ್ಲ ಸರ್, ಹಂಗೆ. ನಾನು ಹೇಳುವಂಥದ್ದು, ನಿಮ್ಗೆ ಯಾಕೆ ಹಣ ಬರ್ತಾ ಇಲ್ಲ ಅಂತ ಒಂದು ಬಾರಿ ಯೋಚನೆ ಮಾಡಿ. ನಾನು ಅದೇ ಹೇಳುವಂಥದ್ದು, ತುಂಬ ಜನ ಇದ್ರ ಬಗ್ಗೆ ಯೋಚನೆ ಮಾಡ್ತೀರಾ. ಇಲ್ಲಿ ಸರ್ಕಾರ ಏನಿಲ್ಲಿ ಹಣ ಹಾಕ್ತಾ ಇಲ್ಲ, ಹಣ ಬಂದಿಲ್ಲ ಅಂತ ನೀವು ಹೇಳ್ತೀರಲ್ಲ. ನಾನು ಹೇಳುವಂಥದ್ದು, ಈಗ ನಿಮ್ದು ಏನಾದರೂ ಒಂದು ಡಾಕ್ಯುಮೆಂಟ್ಸ್ ಪ್ರಾಬ್ಲಮ್ ಇದ್ದರೆ ಆವಾಗ ಸರ್ಕಾರನ ಬ್ಲೇಮ್ ಮಾಡಲಿಕ್ಕೆ, ಸರ್ಕಾರನ ದೂರ್ಲಿಕ್ಕೆ ಆಗಲ್ಲ, ಸರ್ಕಾರವೇ ನಮ್ಗೆ ಹಣ ಹಾಕಿಲ್ಲ ಅಂತ, ನಮ್ಮದೇ ಪ್ರಾಬ್ಲಮ್ ಆಗುತ್ತದಲ್ವಾ. ಹಾಗಾಗಿ ನಾನು ಹೇಳುವಂಥದ್ದು, ಈಗ ನಾನು ಯಾವತ್ತೂ ಕೂಡ ಹಾಗೆ ಫಸ್ಟ್ ನನ್ನನ್ನು ನಾನು ಬ್ಲೇಮ್ ಮಾಡ್ಕೊಳ್ತೀನಿ. ಬ್ಲೇಮ್ ಅಂತಂದರೆ ನನ್ನಿಂದ ಏನಾದರೂ ತಪ್ಪಿರಬಹುದು ಅನ್ನುವಂಥದ್ದು. ಅಂದರೆ ಫಸ್ಟ್ ನಾವು ಫೈಂಡ್ ಔಟ್ ಮಾಡಬೇಕಂತಂದ್ರೆ, ಈಗ ನಾವು ಏನಂತಂದರೆ, ನಮ್ಮದಲ್ಲಿ ಏನಾದರೂ ತಪ್ಪಿದೆಯಾ, ಕರೆಕ್ಟ್ ಅಲ್ವಾ, ನಮ್ಮದಲ್ಲಿ ಏನಾದರೂ ತಪ್ಪಿದೆ, ನಾನೇನಾದರೂ ತಪ್ಪು ಮಾಡಿರಬಹುದಾ, ಇದು ತುಂಬ ಮುಖ್ಯ ಆಗುತ್ತೆ. ಈಗ ನಾನು ಏನಾದರೂ ತಪ್ಪು ಮಾಡಿರಬಹುದಾ ಅನ್ನುವಂಥದ್ದು ತುಂಬ ಮುಖ್ಯ ಆಗುತ್ತೆ. ಈಗ ನಮ್ಮ ಹತ್ರ ನಾವೇನಾದರೂ ಒಂದು ತಪ್ಪು ಮಾಡಿರ್ಬೋದು, ಅದರಿಂದ ಹಣ ಬರ್ದೇನೂ ಕೂಡ ಇರ್ಬೋದು. ಹಾಗಾಗಿ ನಾವು ಯೋಚನೆ ಮಾಡಬೇಕು, ನಾವೇನಾದರೂ ತಪ್ಪು ಮಾಡಿದ್ದೀವಾ ಅಥವಾ ತಪ್ಪು ಮಾಡಿಲ್ವಾ, ಅಥವಾ ಲಕ್ಷ್ಮಿ ಹಣ ಬರ್ದೇ ಇರೋದಕ್ಕೆ ನಾವೇನಾದರೂ ತಪ್ಪು ಮಾಡಿಯೇ ಬರ್ತಾ ಇಲ್ವಾ, ಅಥವಾ ಏನು ಪ್ರಾಬ್ಲಮ್ ಏನಾಗ್ತಾ ಇದೆ ಇಲ್ಲಿ ಅನ್ನುವಂಥದ್ದನ್ನು ಅನಲೈಸ್ ಮಾಡಿದಾಗ ಮಾತ್ರ ಅರ್ಥ ಆಯ್ತಾ. ನಾನು ಹೇಳುವಂಥ ತುಂಬ ಜನ ಇದೇ ಪ್ರಾಬ್ಲಮ್ ಮಾಡುವಂಥದ್ದು. ನಾವು ಅದನ್ನು ಅನಲೈಸ್ ಮಾಡಬೇಕು, ನಮ್ಗೆ ಯಾಕೆ ಹಣ ಜಮೆ ಆಗ್ತಾ ಇಲ್ಲ, ನಮ್ಗೆ ಯಾಕೆ ಹಣ ಬರ್ತಾ ಇಲ್ಲ, ಪ್ರಾಬ್ಲಮ್ ಆದರೂ ಏನು ಅನ್ನುವಂಥದ್ದು. ತುಂಬ ಜನ ಕಮೆಂಟ್ ಮಾಡಿ ಕೇಳಿದ್ರು, ನನಗೆ ತಪ್ಪಲ್ಲ, ತುಂಬ ಜನ ಕಮೆಂಟ್ ಮಾಡಿದರು, ಸರ್ ನಮ್ಗೆ ಹಣ ಬರ್ತಾ ಇಲ್ಲ, ಏನಿಲ್ಲ, ನಮಗೆ ಹಣ ಜಮೆ ಆಗ್ತಾನೂ ಇಲ್ಲ, ಎಂಥದ್ದು ಇಲ್ಲ ಇಲ್ಲಿ ಅಂತ ತುಂಬ ಜನ ಕಮೆಂಟ್ ಮಾಡಿದರು. ನಾನು ಹೇಳುವಂಥದ್ದು, ಹಣ ಜಮೆ ಆಗದೇ ಇರೋದಕ್ಕೆ ಕಾರಣ ಏನು ಅಲ್ವಾ. ನಾವೇನೋ ಒಂದು ಪ್ರಾಬ್ಲಮ್ ಮಾಡಿರ್ತೀವಿ ಅಥವಾ ನಾವೇನೋ ಒಂದು ತಪ್ಪು ಮಾಡಿರ್ತೀವಿ, ಹಾಗಾಗಿ ಹಣ ಜಮೆ ಆಗ್ತಿರೋದಿಲ್ಲ. ನಾನು ಹೇಳುವಂಥದ್ದು, ಹಣ ಜಮೆ ಆಗದೆ ಇರೋದಕ್ಕೆ ಕಾರಣ ಆದರೂ ಏನು ಅನ್ನುವಂಥದ್ದು ತುಂಬ ಮುಖ್ಯ. ನಾನು ಹೇಳುವಂಥದ್ದು, ಇಲ್ಲಿ ಒಂದಿಷ್ಟು ಜನರಿಗೆ ಹಣ ಜಮೆ ಆಗಿಲ್ಲ, ಕಾರಣ ಏನು ಇದನ್ನು ತಿಳ್ಕೊಳ್ಬೇಕಲ್ಲ. ಫಸ್ಟ್ ಆಫ್ ಆಲ್ ನಾವು ಈಗ ಏನೋ ನಮ್ಗೆ ಹಣ ಜಮೆ ಆಗಿಲ್ಲ ಅಂದ ತಕ್ಷಣ ಅಯ್ಯೋ ನಮ್ಗೆ ಹಣನೇ ಜಮೆ ಆಗಲ್ಲ ಅನ್ನುವಂಥದ್ದಲ್ಲ. ಕಾರಣ ಏನು, ನಮಗೀಗ ಹಣ ಜಮೆ ಆಗಿಲ್ಲ, ಓಕೆ ಸರಿ, ನಮ್ಗೆ ಅದಕ್ಕೆ ಕಾರಣ ಏನು ಅನ್ನುವಂಥದ್ದು. ಹಾಗಾಗಿ ನಾನು ಹೇಳುವಂಥದ್ದು, ಎಲ್ಲರೂ ಕೂಡ ಫಸ್ಟ್ ಆಫ್ ಆಲ್ ನಿಮ್ಮ ಏನೇ ಡಾಕ್ಯುಮೆಂಟ್ಸ್ ಇದ್ದರೂ ಕೂಡ ಸಾಲ್ಟ್ ಔಟ್ ಮಾಡ್ಕೊಳ್ಳಿ, ಅಂದರೆ ಕರೆಕ್ಟಾಗಿ ಮಾಡ್ಕೊಳ್ಳಿ ಅದನ್ನೆಲ್ಲ. ಇಲ್ಲಾಂತಂದರೆ ಹಣ ಜಮೆ ಆಗಲ್ಲ, ಹಣ ಜಮೆ ಆಗೋದು ಇಲ್ಲ. ನಾನು ಅದೇ ಹೇಳುವಂಥದ್ದು, ನೀವು ಕರೆಕ್ಟಾಗಿ ಡಾಕ್ಯುಮೆಂಟ್ಸ್ ಒಂದು ಇಟ್ಕೊಂಡಿಲ್ಲ ಅಂತಂದರೆ ಏನು ಮಾಡಿ, ಅದೇ ಹೇಳ್ತೀನಲ್ಲ ನಾನು, ಈಗ ನಿಮ್ಮ ಒಂದು ಡಾಕ್ಯುಮೆಂಟ್ಸ್ಗಳು ಕರೆಕ್ಟ್ ಇಲ್ಲ ಅಂತಂದರೆ ಏನೂ ಮಾಡಲಿಕ್ಕಾಗಲ್ಲ ಅಂದರೆ ಹೆಲ್ಪ್ಲೆಸ್ ಆಗುತ್ತೆ, ಏನು ಮಾಡಲಿಕ್ಕಾಗಲ್ಲ. ನಾನು ಅದೇ ಹೇಳುವಂಥದ್ದು, ಎಲ್ಲರೂ ಕೂಡ ನಾನು ಹೇಳುವಂಥದ್ದು, ಫಸ್ಟ್ ಆಫ್ ಆಲ್ ಡಾಕ್ಯುಮೆಂಟ್ಸ್ ಒಂದನ್ನು ಪರ್ಫೆಕ್ಟ್ಲಿ ಕರೆಕ್ಟ್ ಮಾಡಿ ಇಟ್ಕೊಳ್ಳಿ. ಆ್ಯಂಡ್ ಪ್ರತಿಯೊಬ್ಬರಿಗೆ ಹೇಳುವಂಥದ್ದು, ನಾನು ಒಬ್ಬೊಬ್ಬರಿಗೆ ಅಂತಲ್ಲ, ಪ್ರತಿಯೊಬ್ಬರಿಗೆ ಹೇಳುವಂಥದ್ದು, ಡಾಕ್ಯುಮೆಂಟ್ಸ್ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್. ನಾನು ತುಂಬ ಜನರಿಗೆ ಆಲ್ವೇಸ್ ನಾನು ಎಲ್ರಿಗೂ ಯಾವತ್ತೂ ಕೂಡ ಹೇಳ್ತಾ ಇರ್ತೀನಿ, ನಾನು ಡಾಕ್ಯುಮೆಂಟ್ಸ್ ಅಂತ ಕರೆಕ್ಟ್ ಮಾಡಿ ಇಟ್ಕೊಳ್ಳಿ. ಆ್ಯಂಡ್ ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆ್ಯಂಡ್ ಇನ್ನೊಂದು ಮೈನ್ ವಿಚಾರ ಏನಂತಂದರೆ, ತುಂಬ ಜನ ಕಮೆಂಟ್ ಮಾಡ್ತೀರಾ ಬಂದುಬಿಟ್ಟು, ಸರ್ ನಮ್ಗೆ ಹಣನೇ ಜಮೆ ಆಗಲ್ಲ, ಇನ್ಮೇಲೆ ಹಣನೇ ಬರಲ್ವೇನೋ, ಆ ಮೈಂಡ್ಸೆಟ್ಟಿಂದ ಫಸ್ಟ್ ಹೊರಬನ್ನಿ. ನಾನು ಹೇಳುವಂಥದ್ದು, ತುಂಬ ಜನ ಅದೇ ರೀತಿ, ಸರ್ ನಮ್ಗೆ ಹಣ ಬಂದಿಲ್ವೇನೋ, ನಮ್ಗೆ ಹಣ ಬರೋದೇ ಇಲ್ವೇನೋ, ಈ ರೀತಿ ಥಿಂಕ್ ಮಾಡ್ತೀರಾ. ಬೇಡ, ನಾನು ಅದೇ ಹೇಳುವಂಥದ್ದು, ಆ ರೀತಿ ಥಿಂಕ್ ಮಾಡಬೇಡಿ. ನಮ್ಗೆ ಹಣ ಬರುತ್ತೆ ಅನ್ನುವಂಥದ್ದನ್ನು ತಲೆಯಲ್ಲಿ ಇಟ್ಕೊಳ್ಳಿ. ಹಣ ಬರಲ್ಲ, ನಂಗೆ ಹಣ ಜಮೆ ಆಗಲ್ಲ,
ನಾನು ಹೇಳುವಂಥ ಅದೆಲ್ಲ ಯಾವ ರೀತಿ ಮೈಂಡ್ಸೆಟ್, ನಾನು ಅದೇ ಹೇಳುವಂಥದ್ದು, ಆ ರೀತಿ ಮೈಂಡ್ಸೆಟ್ಟನ್ನು ಇಟ್ಕೊಳ್ಳಿಕ್ಕೆ ಹೋಗಬೇಡಿ. ಫಸ್ಟ್ ಏನು ಯೋಚನೆ ಮಾಡಬೇಕಂತಂದರೆ ನಾನು ಹಣ ಪಡ್ಕೊಳ್ಬೇಕನ್ನುವಂಥದ್ದು ಯೋಚನೆ ಮಾಡಿ. ನಮ್ಗೆ ಹಣ ಬರೋದಿಲ್ವೋ. ನಾನು ಹೇಳುವಂಥದ್ದು ಎಂಥದ್ದೆಲ್ಲ ನನಗೆ ಅರ್ಥನೇ ಆಗ್ತಾಯಿಲ್ಲ. ತುಂಬ ಜನ ಕಮೆಂಟ್ ಮಾಡ್ತಾರೆ ಬಂದುಬಿಟ್ಟು, ಸರ್ ನಮ್ಗೆ ಹಣ ಬರಲ್ಲ ಸರ್, ನಮಗೆಲ್ಲ ಎಲ್ಲಿಂದ ಹಣ ಬರುತ್ತೆ. ಯಾಕೆ ನೀವು ಪಡ್ಕೊಳ್ಳಿಕ್ಕೆ ಆಗಲ್ಲ ನಿಮ್ಮ ಹತ್ರ. ನಾನು ಅದೇ ಹೇಳುವಂಥದ್ದು, ತುಂಬ ಜನ ಹೇಳುವಂಥದ್ದು ಈ ರೀತಿ ಕಮೆಂಟ್ ಮಾಡ್ತೀರಾ. ನಾನು ಅದೇ ಹೇಳುವಂಥದ್ದು, ಅವಾಗ ನಾನು ಯೋಚನೆ ಮಾಡುವಂಥದ್ದು, ಯಾಕೆ ಈ ರೀತಿ ಕಮೆಂಟ್ ಮಾಡ್ತಾರೆ ತುಂಬ ಜನ ಅಂತ ನಾನು ಯೋಚನೆ ಮಾಡುವಂಥದ್ದು ತುಂಬ ಬಾರಿ. ನಾನು ಅದಕ್ಕೆ ಹೇಳುವಂಥದ್ದು, ಯೋಚನೆ ಮಾಡಿ. ಫಸ್ಟ್ ಆಫ್ ಆಲ್ ಯೋಚನೆ ಮಾಡುವಾಗಲೇ ನಮ್ಮದು ಶ್ರೀಮಂತಿಕೆ ಇರಬೇಕು. ಫಸ್ಟ್ ಆಫ್ ಆಲ್ ನಾನು ಅದೇ ಹೇಳ್ತೀನಲ್ಲ, ಯೋಚನೆ ಮಾಡುವಾಗಲೇ ಶ್ರೀಮಂತಿಕೆ ಇರಬೇಕು. ಫಸ್ಟ್ ಆಫ್ ಆಲ್ ನೀವು ಯಾವುದೇ ಒಂದು ಯೋಚನೆಗೆ ಅಪ್ಲೈ ಮಾಡುವಾಗ ನಾವೆಲ್ಲ ಎಲ್ಲಿ ಪಡ್ಕೊಳ್ಳುವಂಥದ್ದು ಅಂತ ಹೇಳಬಾರ್ದು. ಫಸ್ಟ್ ಆಫ್ ಆಲ್ ಏನು ಹೇಳಬೇಕಂತಂದರೆ, ನಾನು ಹಣ ಪಡ್ಕೊಳ್ತೇನೆ, ಆ ಒಂದು ಯೋಜನೆಗೆ ಅರ್ಜಿ ಹಾಕ್ತೇನೆ, ನಾನು ಪಡ್ಕೊಳ್ತೀನಿ ಅಷ್ಟೇ, ತಲೆಯಲ್ಲಿರುವಂಥದ್ದು ಅಷ್ಟೇ. ಫಸ್ಟ್ ಆಫ್ ಆಲ್ ತುಂಬ ಜನ ಹೇಳುವಂಥದ್ದು ಏನಂತಂದರೆ, ನಾವೆಲ್ಲ ಎಲ್ಲ ಹಣ ಪಡ್ಕೊಳ್ಳಿ. ಯಾಕೆ ನಿಮ್ಗೆ ಆಗಲ್ವಾ? ನಾನು ಹೇಳೋದು ತುಂಬ ಜನ ಕಮೆಂಟ್ ಮಾಡ್ತೀರಿ ಇದೇ ರೀತಿ. ಆ ರೀತಿ ಮಾಡ್ಲಿಕ್ಕೆ ಹೋಗಬೇಡಿ, ಕಮೆಂಟನ್ನು ಆ ರೀತಿ ಮಾಡ್ಲಿಕ್ಕೆ ಹೋಗಬೇಡಿ. ನಾನು ಅದೇ ಹೇಳುವಂಥದ್ದು, ಫಸ್ಟ್ ಆಫ್ ಆಲ್ ಥಿಂಕ್ ಮಾಡಿ, ಹಣವನ್ನು ಪಡ್ಕೊಳ್ಳಿ. ಹಣ ಯಾವ ಜಿಲ್ಲೆಗಳಿಗೆ ಬಂದಿದೆಯಾ ಅಥವಾ ಬಂದಿಲ್ವಾ ನಿಮ್ಮ ಜಿಲ್ಲೆಗಳಿಗೆ ಕಮೆಂಟ್ ಮಾಡಿ ಫಸ್ಟ್ ಆಫ್ ಆಲ್, ರೈಟ್? ಹಾಗಾಗಿ ಕಮೆಂಟನ್ನು ಮಾಡಿ ಆ್ಯಂಡ್ ನಿಮ್ಮ ಅನಿಸಿಕೆಯನ್ನು ತಿಳಿಸ್ಕೊಡಿ. ಎಲ್ರಿಗೂ ಒಳ್ಳೆಯದಾಗಲಿ. ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ಎಲ್ರಿಗೂ ಒಳ್ಳೆಯದಾಗಲಿ ಆ್ಯಂಡ್ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಕಮೆಂಟ್ ಬಾಕ್ಸಲ್ಲಿ ಬಂದುಬಿಟ್ಟು ಕಮೆಂಟ್ ಮಾಡಿ, ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿಲ್ಲ ಅಂದರೆ ಶೇರ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಸ್ನೇಹಿತರೆ. ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ.